ಮಾಡ್ಬೇಕಾಗ್ತದೆ. ಏಕಾಏಕಿ ಸಂತೆಲಿ ಕೂಗದಂಗೆ ಬಂದ್ ಅಂತ ಹೇಳಿ ನೀವು ಆ ಬಂಧನ ಮೌಲ್ಯಗಳನ್ನ ಕಳಿತಾ ಇರೋದು ನೋಡಿದ್ರೆ ಇತ್ತೀಚೆಗೆ ಯುವ ಪೀಳಿಗೆಗಳಿಗೆ ನೀವೇನ್ ಮಾರ್ಗದರ್ಶನ ನೀಡ್ತೀರಿ, ಮತ್ತೆ ಯುವ ಹೋರಾಟಗಾರರಿಗೆ ನಿಮ್ಮ ಮಾರ್ಗದರ್ಶನ ಏನು ಅನ್ನುವಂತ ಪ್ರಶ್ನೆ ನಮ್ಮದೇ ಇದೆ. ದಯಮಾಡಿ ಇನ್ಮೇಲಾದ್ರೂ ನಿಮ್ಮ ಹಿರಿತನಕ್ಕೆ ತಕ್ಕನಾಗಿ ಎಲ್ಲರಿಗೂ ಸಲಹೆಗಳು ಕೊಟ್ಟು ಎಲ್ಲರನ್ನು ವಿಶ್ವಾಸ ತಗೊಂಡು ಒಂದು ಹೋರಾಟ ಮಾಡೋದ್ರಲ್ಲಿ ಯಶಸ್ಸನ್ನ ಕಾಣ್ಬೋದೇ ಹೊರತಾಗಿ ಯಾರೋ ಒಂದ್ 3 ಜನ ಕುತ್ಕೊಂಡು ಕರೆ ಕೊಟ್ಟಂತ ಒಂದು ಹೋರಾಟಕ್ಕೆ ಇವತ್ತು ನಾವು ಗೊಂದಲಕ್ಕೆ ಸಿಕ್ಕಾಕತ್ತೀವಿ. ನಾವು ಯಾಕೆಂದ್ರೆ ಮೊದ್ಲಿಂದನೂ ಕೂಡ ಯಾವಾಗಲೂ ಕೂಡ ಬಂಧನ ವಿರೋಧ ಮಾಡಿದೀವಿ. ಬಂಧನದಿಂದ ನಮ್ಗೆ ಯಾವುದು ಕೂಡ ಪರಿಹಾರ ಸಿಕ್ಕಿಲ್ಲ. ಅಂದ್ರೆ ಹೋರಾಟದಿಂದ ನಾವು ಸಾಕಷ್ಟು ಯಶಸ್ಸನ್ನು ಕಂಡಿದ್ದೇವೆ. ನಾವ್ ಹೇಳ್ತಕ್ಕಂಥದ್ದು ಇಷ್ಟೇ, ನೀವು ಬಂದು ಕರೆ ಕೊಡೋದಕ್ಕೆ ಮುಂಚೆ ನೀವು ಎಲ್ಲರನ್ನೂ ವಿಶ್ವಾಸ ತಗೊಂಡು ಚರ್ಚೆಗಳಾದ ಮೇಲೆ ಅಂತಿಮವಾಗಿ ಕೆಲವು ನಿರ್ಣಯಗಳು ತಗೋಬೇಕಾಗ್ತದೆ. ನೀವು ಯಾರನ್ನು ಕೇಳದೆ ಏಕಾಏಕಿ ತಗೊಳ್ಳುವಂತ ನಿರ್ಧಾರಗಳು ಇತ್ತೀಚೆಗೆ ಹೆಚ್ಚು ಆಗ್ತಾ ಇದೆ. ನೀವು 4 ಜನನೇ ಈ ರಾಜ್ಯದಲ್ಲಿ ಕರೆ ಕೊಟ್ಟಾಗ ಯಶಸ್ಸು ಕಾಣ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ನಿಮಗೆ ಮನವರಿಕೆ ಮಾಡುವಂತ ಒಂದು ಪತ್ರಿಕಾಗೋಷ್ಠಿ ಇವತ್ತು. ವಿಶೇಷವಾಗಿ ಇವತ್ತು ಬಂದ್ ಮಾಡುವಂತ ಸ್ಥಿತಿಲಿ ಯಾರು ಇಲ್ಲ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿದೆ. ಜನರ ಇವತ್ತಿನ ಪರಿಸ್ಥಿತಿ ತನ್ನ ದಿನನಿತ್ಯದ ದುಡಿಮೆನೆ ಅವರಿಗೆ ಕಷ್ಟಕರವಾಗಿರುವಾಗ ನೀವು ಅವ್ರ ಬದುಕನ್ನು ಕಸ್ಕೊಳ್ಳೋದಿದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಸಾಕಷ್ಟು ಹೋರಾಟಗಳಿದಾವೆ. ಇವತ್ತು ಶಿಕ್ಷಣ ಸಾಕಷ್ಟು ಅಧೋಗತಿಗೆ ಹೋಗ್ತಾ ಇದೆ, ಶಾಲೆಗಳು ಮುಚ್ತಾ ಇದೆ. ಅದ್ರ ಬಗ್ಗೆ ಹೋರಾಟ ಇರ್ಲಿ. ಇವತ್ತು ರೈತನಿಗೆ ಸಿಕ್ಬೇಕಾದಂತ ಬೀಜ ಮತ್ತೆ ಬಿತ್ತನೆ ಬೇಕಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಕಠಿಣವಾಗಿ ಹೋರಾಟ ತಗೊಳ್ಳಿ ಸ್ವಾಮಿ. ಅದ್ ಬಿಟ್ಬಿಟ್ಟು ನೀವು ಬಂದ್ ಅಂದ್ರೆ ಕಾವೇರಿ ಒಂದೇ ಬಂದ್ ಕೊಡೋದ್ರಿಂದ ಅರ್ಥ ಏನಿದೆ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ. ಮತ್ತೆ ಪಕ್ಕದ ರಾಜ್ಯದವರು ಕೂಡ ಒಂದು ವಿಶ್ವಾಸದಲ್ಲಿ ಮಾತಾಡೋಣ ಅಂತೇಳಿ ಅವರೇ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಅವರು ಮಾತುಕತೆ ಮಾಡಿದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡಿ, ನೋಡೋಣ ಅವ್ರು ಏನ್ ಚರ್ಚೆ ಮಾಡ್ತಾರೆ. ಚರ್ಚೆ ಅಂತ್ಯ ಏನು ಮತ್ತೆ ಅದು ಪ್ರಾರಂಭ ಏನು ಅಂತ ನೋಡೋಣಂತೆ ಸೂಕ್ಷ್ಮವಾಗಿ. ಸರ್ಕಾರ ಆಡಳಿತ ನಡೆಸುವಂತ ಸಂದರ್ಭದಲ್ಲಿ ಅದನ್ನ ಕಾರ್ಯಗತ ಮಾಡ್ಬೇಕಾಗಿರೋದು ಸರ್ಕಾರ ಮತ್ತೆ ಕಾರ್ಯಾಂಗ, ಶಾಸಕಾಂಗ. ನಾವು ಹೋರಾಟ ಮಾಡ್ಬೋದು, ಆದ್ರೆ ಅವ್ರು ಏನ್ ಚರ್ಚೆಗಳಾಗ್ತದೆ, ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಬಂದು ಏನ್ ಅವರ ಇದೇನು ಅನ್ನುವಂಥದ್ದು ಕೂಡ ನಾವು ಅವಕಾಶ ಕೊಡದೇನೆ ಅವರ ಒಂದು ಹೇಳಿಕೆನ ನಾವು ತಿಳ್ಕೊಳ್ಳದೇನೆ ಏಕಾಏಕಿ ಅವರು ಬರೋದ್ ಬೇಡ ಇವರು ಬರೋದ್ ಬೇಡ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಾಗಿ ಕಾಣ್ತಾ ಇಲ್ಲ. ದಯಮಾಡಿ ನಾವ್ ಹೇಳ್ತಕ್ಕಂಥದ್ದು ಮಾನದಂಡ ಏನಂದ್ರೆ ಬಂದು ಅಂತಿಮ ಅಲ್ಲ, ಅದನ್ನ ನಿಲ್ಲಿಸುವಂತದ್ದಾಗ್ಲಿ. ಮುಂದಿನ ದಿನಗಳಲ್ಲಿ ಹೋರಾಟಗಳಾಗ್ಲಿ, ಶಾಸಕರ ಮನೆ ಮುತ್ತಿಗೆ ಹಾಕಿ, ಸಂಸದರ ಮನೆ ಮುತ್ತಿಗೆ ಹಾಕಿ ಅವ್ರಿಗೊಂದಿಷ್ಟು ಒಂದು ದಿನದಲ್ಲಿ ನಮ್ಮ ರಾಜ್ಯದ ಮತದಾರರ ಬಗ್ಗೆ ಚಿಂತನೆ ಮಾಡುವಂತದ್ದು ಮಾಡಿ. ಯಾಕಂದ್ರೆ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಸರ್ಕಾರಗಳು ಬರ್ತಕ್ಕಂಥದ್ನ ನೀವು ಕಂಡಿದ್ದೀರಿ, ಅದ್ರ ಬಗ್ಗೆ ನಿಮ್ಮ ಧ್ವನಿ ಇಲ್ಲ. ಇವತ್ತು ಸುಮ್ಮನೆ ಏನೋ ಒಂದು ಪ್ರಚಾರದ ಗೀಳಿಗೆ ಬೀಳ್ಬೇಡಿ. ನೀವು ಈ ವಯಸ್ಸಲ್ಲಿ ಹಿರಿತನಕ್ಕೆ ನಮಗೆ ಗೌರವ ಇದೆ, ಆದ್ರೆ ನಿಮ್ ನಡವಳಿಕೆಗಳು ಎಲ್ಲೋ ಒಂದ್ ಕಡೆ ನಮಗೂ ಇರ್ಸು ಮುರ್ಸು ತರ್ತಾ ಇದೆ. ಯಾಕಂದ್ರೆ ಸ್ವಾಭಿಮಾನಿ ಬಣ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಹೋರಾಟಗಳಲ್ಲಿ ಯಶಸ್ಸು ಕಂಡಿದೆ, ಸಾತ್ವಿಕ ಹಂತದ ದಿಕ್ಕಿನಲ್ಲಿ ಸಾಕ್ತದೆ ಸಂಘಟನೆ. ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ಬಂದ್ ಅಂತಕ್ಕಂಥದ್ದ ನೀವು ಕೊನೆಗೊಳಿಸಬೇಕು. ಅದು ಅಂತಿಮವಾಗಿ ಚರ್ಚೆಗಳಾಗ್ಲಿ, ಮತ್ತೆ ಚರ್ಚೆಗಳಾದ್ಮೇಲೆ ನೀವು ಒಂದು ವಿಶ್ವಾಸಕ್ಕೆ ಬರೋದು ಒಳ್ಳೇದು ಅಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಆಗಿರ್ತದೆ.